ಬಿಡುದು ಆಟ. ಗಂಡನ ಮನೆಗೆ ಹೋದಳು, ಗಂಡನ ಜೊತೆಗೆ ಜಗಳಾಡಿ ಹೆಂಡತಿ ತವ್ರ ಮನೆಗೆ ಹೋದಳು. ಮುದುಕಿ ಕೇಳ್ತಾಳ, ಯಾಕೋ ತಮ್ಮ ಅಲ್ಲಿ ಕುಂಡ್ರವಲ್ಲಿ ಇಲ್ಲಿನೂ ಕುಂಡ್ರವಲ್ಲಿ, ಯಾಕೆ ಈಗ ಒಂದ ಸವನು ಓಡಾಡಕತ್ತೀವ ಕುಂಡು ಸುಟ್ಟು ಬೇಕಿ ನಂಗೆ ಅಂತ ಕೇಳಿದಳು ಮನೆಯಾಗಿನ ಮುದುಕಿ. ಏನ್ ಮಾಡ್ಲಿ ಅವ್ವ, ಹೆಂಡತಿ ತವ್ರಿಗೆ ಹೋಗ್ಯಾಳ. ಹುಚ್ಚ, ಗಂಡ ಹೆಂಡಿರ ಜಗಳ ಗಂಧ ತೀಡಿದ ಹಂಗ, ಲಿಂಗಕ್ಕ ನೀರು ಎರೆದಂಗ, ಹಿರಿಹೊಳೆಯ ಗಂಗವ್ವ ಸಾಗಿ ಹರಿದಂಗ. ಇರ್ಬೇಕು ಗಂಡ ಹೆಂಡತಿ ನಡ್ಬರ್ಕ ಜಗಳ. ಹೆಂಗಿರ್ಬೇಕದು? ಊಟದಾಗ ಉಪ್ಪಿನಕಾಯಿ ಇದ್ದಂಗ ಇರ್ಬೇಕು. ಊಟದೊಳಗೆ ನೀವು ಬಹಳ ರುಚಿನ ಊಟ ಮಾಡ್ರಿ, ಬಾಯಿಗಟ್ಟು ಸ್ವಾದ ಹತ್ತುದಿಲ್ಲ. ಬರೀ ಖಾರದ ಊಟ ಮಾಡ್ರಿ, ಬಾಯಿಗೆ ಸ್ವಾದ ಹತ್ತುದಿಲ್ಲ. ಅದ ಒಂದಿಟ್ಟು ಉಪ್ಪಿನಕಾಯಿ ಹಚ್ಕೊಂಡ್ರ ಇನ್ನೊಂದ್ 4 ತುತ್ತ ಹೆಚ್ಚಿಗೆ ಹೋಗ್ತಾವ. ಉಪ್ಪಿನಕಾಯಿ ಬಾಯಿಗೆ ಬಹಳ ರುಚಿ ಹತ್ತದ ಅಂತ ತಿಳ್ಕೊಂಡು ಬರೀ ಉಪ್ಪಿನಕಾಯಿನ ತಿನ್ನಕ್ ಬರ್ತದೇನು? ವಾಕರ್ಕಿ ಬರ್ತದ. ಜಗಳ ಇರ್ಬೇಕು, ಈಟ ಇರ್ಬೇಕು. ಜಗಳನ ಆತು ಇಡೀ ಜೀವನದ ತುಂಬಾ ಅಂತಂದ್ರ ಆ ಸಂಸಾರಕ್ಕೆ ಆಯುಷ್ಯ ಬಹಳ ಕಡಿಮೆ ಇರ್ತದ. ಅದಕ್ಕೆ ಹೊಂದಾಣಿಕೆ ಅನ್ನೋದು ಬಹಳ ಮುಖ್ಯ. ಇಲ್ಲಿ ಬಸವಣ್ಣ ಮತ್ತು ಗಂಗಾಂಬಿಕೆಯ ಸಂಸಾರ ಏನದು ಅದ್ಭುತ. ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ.